ಓಂ ಗಣೇಶಾಯ ನಮಃ. ಓಂ ಮಾತಾಪಿತಾ ಗುರುದೇವತಾಭ್ಯೋ ನಮಃ. ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಕೋಟಿ ದೇವತಾಭ್ಯೋ ನಮಃ. ಲಕ್ಷ್ಮೀ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. 2026ನೇ ವರ್ಷ ಮಕರ ರಾಶಿಯವರಿಗೆ ಹೇಗಿರಲಿದೆ ಅಂತ ತಿಳಿಯುವ ಸಮಯ. ಬನ್ನಿ, ಈ ವರ್ಷದ ಗ್ರಹಗಳ ಆಟ ಹೇಗಿದೆ, ಏನೆಲ್ಲ ವಿಶೇಷತೆಗಳಿವೆ ಅಂತ ಒಂದೊಂದಾಲಿ ನೋಡೋಣ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026 ಮಕರ ರಾಶಿಯವರಿಗೆ ಕೇವಲ ಇನ್ನೊಂದು ವರ್ಷ ಅಲ್ಲ, ಬದಲಿಗೆ ಇದು ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ನೀಡಬಲ್ಲ ಮಹತ್ವದ ತಿರುವು. ಕೆಲವು ದೊಡ್ಡ ಬದಲಾವಣೆಗಳಿಗೆ ಸಿದ್ಧರಾಗಬೇಕಾಗ್ಬೋದು. ಹಾಗಾದ್ರೆ ಮೊದಲು ಈ ವರ್ಷದ ಗ್ರಹಗತಿ ಹೇಗಿದೆ ಅಂತ ಒಂದು ನೋಟ ಹರಿಸೋಣ. ಯಾವ ಗ್ರಹ ಎಲ್ಲಿದೆ ಮತ್ತು ಅದರ ಪ್ರಭಾವ ಹೇಗಿರಲಿದೆ, ಶುರು ಮಾಡೋಣವಾ? ಮೊದಲನೇದಾಗಿ ಒಂದು ಬಹುದೊಡ್ಡ ಸಿಹಿ ಸುದ್ದಿ. ಹಲವು ವರ್ಷಗಳಿಂದ ಕಾಡುತ್ತಿದ್ದ ಶನಿಯ ಸಾಡೆ ಸಾತಿಯ ಕಠಿಣ ಹಂತ ಈಗ ಮುಗಿದಿದೆ. ಇದರರ್ಥ 2026ರ ಆರಂಭದಿಂದಲೇ ಒಂದು ಹೊಸ ಹುರುಪು, ಒಂದು ನಿರಾಳತೆ ಸಿಗಲಿದೆ. ಇದು ನಿಜಕ್ಕೂ ಒಂದು ಅದ್ಭುತ ಆರಂಭ. ಇಡೀ ವರ್ಷದ ಚಿತ್ರಣ ಇಲ್ಲಿದೆ ನೋಡಿ. ರಾಶ್ಯಾಧಿಪತಿ ಶನಿ ಇಡೀ ವರ್ಷ ಧೈರ್ಯವನ್ನು ಹೆಚ್ಚಿಸ್ತಾನೆ. ಆದರೆ ವರ್ಷದ ಮೊದಲಾರ್ಧದಲ್ಲಿ ಗುರುಗ್ರಹ ಸ್ವಲ್ಪ ಜಾಗರೂಕರಾಗಿರಲು ಸೂಚಿಸ್ತಿದೆ. ಅಸಲಿ ತಿರುವು ಶುರುವಾಗುವುದೇ ಜೂನ್ ನಂತರ. ಗುರುಗ್ರಹ ಅದೃಷ್ಟದ ಬಾಗಿಲನ್ನೇ ತೆರೆಯಲಿದ್ದಾನೆ. ಈಗ ವೃತ್ತಿ ಮತ್ತು ಹಣಕಾಸಿನ ವಿಷಯಕ್ಕೆ ಬರೋಣ. ಇಲ್ಲಿ ಈ ವರ್ಷವನ್ನು ಸ್ಪಷ್ಟವಾಗಿ 2 ಭಾಗಗಳ ಒಂದು ಕಥೆ ಅಂತ ಹೇಳ್ಬೋದು. ಮೊದಲಾರ್ಧಕ್ಕೂ ದ್ವಿತೀಯಾರ್ಧಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ಜೂನ್ವರೆಗೂ ತಾಳ್ಮೆ ದೊಡ್ಡ ಶಕ್ತಿ. ಪಟ್ಟ ಶ್ರಮಕ್ಕೆ ತಕ್ಷಣ ಫಲ ಸಿಗದೇ ಇರಬಹುದು, ಆದರೆ ನಿರಾಶರಾಗಬಾರ್ದು. ಯಾಕಂದ್ರೆ ಜೂನ್ ನಂತರ ಬರುವ ಸಮಯ ವೃತ್ತಿ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿದೆ. ಸಂಖ್ಯೆ 2. ಈ ಸಂಖ್ಯೆ ಯಾಕೆ ಇಷ್ಟು ಮುಖ್ಯ ಅಂದ್ರೆ, ವರ್ಷದ ಬಹುಪಾಲು ಹಣ ಮತ್ತು ಕುಟುಂಬದ ಮನೆಯಾದ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಆರ್ಥಿಕ ಸ್ಥಿತಿಯ ಮೇಲೆ ದೊಡ್ಡ ಪ್ರಭಾವ ಬೀರಲಿದ್ದಾನೆ. ಹಾಗಾದ್ರೆ ಈ ವರ್ಷದ ಮಂತ್ರ ಎಚ್ಚರಿಕೆ. ಆದಾಯ ಹೆಚ್ಚಾಗಲಿದೆ, ಆದರೆ ಖರ್ಚುಗಳು ಕೂಡ ಮುಗಿಲು ಮುಟ್ಟಲಿವೆ. ಯಾರನ್ನೂ, ಅದರಲ್ಲೂ ಹಣದ ವಿಚಾರದಲ್ಲಿ ಕಣ್ಮುಚ್ಚಿ ನಂಬಬಾರದು. ಪ್ರತಿಯೊಂದು ರೂಪಾಯಿಯ ಲೆಕ್ಕ ಇಡುವುದು ಜಾಣತನ. ವೃತ್ತಿ, ಹಣಕಾಸು ಆಯ್ತು. ಈಗ ಸಂಬಂಧಗಳ ಕಡೆ ಗಮನ ಹರಿಸೋಣ. ಇಲ್ಲಿಯೂ ಗ್ರಹಗಳು ಕೆಲವು ಮಹತ್ವದ ಬದಲಾವಣೆಗಳನ್ನು ತರಲಿವೆ. ಅವಿವಾಹಿತರಿಗೆ ಒಂದು ಸಿಹಿ ಸುದ್ದಿ. ಜೂನ್ ನಂತರ ಗ್ರಹಗಳ ಸ್ಥಿತಿ ಹೇಗಿದೆ ಅಂದ್ರೆ, ಮದುವೆಯ ಮಂಗಳವಾದ್ಯ ಕೇಳಿಬರುವ ಎಲ್ಲಾ ಸಾಧ್ಯತೆಗಳಿವೆ. ಸೂಕ್ತ ಜೀವನ ಸಂಗಾತಿಯ ಹುಡುಕಾಟ ಈ ಸಮಯದಲ್ಲಿ ಪೂರ್ಣಗೊಳ್ಳಬಹುದು. ಇನ್ನು ವಿವಾಹಿತರ ಪಾಲಿಗೆ ವರ್ಷದ 2ನೇ ಭಾಗವು ಸಂಬಂಧದಲ್ಲಿ ಹೊಸ ಚೈತನ್ಯವನ್ನು ತರಲಿದೆ. ಹಳೆಯ ಮುನಿಸುಗಳು ಮಾಯವಾಗಿ ಸಂಗಾತಿಯ ಬೆಂಬಲದಿಂದ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಲಿದೆ. ಈಗ ಆರೋಗ್ಯದ ಬಗ್ಗೆ ಮಾತಾಡೋಣ. 2026 ಆರೋಗ್ಯದ ದೃಷ್ಟಿಯಿಂದ ಒಂದು ಸಾಧಾರಣ ವರ್ಷ. ಅಂದ್ರೆ ದೊಡ್ಡ ಸಮಸ್ಯೆಗಳೇನೂ ಇಲ್ಲ, ಆದರೆ ನಿರ್ಲಕ್ಷ್ಯವೂ ಸಲ್ಲದು. ಸ್ವಲ್ಪ ಕಾಳಜಿ ಅತ್ಯಗತ್ಯ. ಆರೋಗ್ಯದ ವಿಚಾರದಲ್ಲಿ ವರ್ಷದ ಆರಂಭದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಶನಿಯು ಸ್ವಲ್ಪ ಮಾನಸಿಕ ಒತ್ತಡವನ್ನು ತರಬಹುದು, ಆದರೆ ಅದನ್ನು ಯೋಗ ಮತ್ತು ಧ್ಯಾನದಿಂದ ಸುಲಭವಾಗಿ ನಿಭಾಯಿಸಬಹುದು. ಜೊತೆಗೆ ಚರ್ಮ ಮತ್ತು ಕಣ್ಣುಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತೆ. ಒಂದು ಒಳ್ಳೆಯ ವಿಷಯವೆಂದರೆ, ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಿದ್ದವರಿಗೆ ವರ್ಷದ ಕೊನೆಯಲ್ಲಿ ಸುಧಾರಣೆ ಕಾಣಬಹುದು. ಆದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಯಿಂದಾಗಿ ಆರೋಗ್ಯದ ಬಗ್ಗೆ ಹೊಸದಾಗಿ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ. ಈಗ ಈ ವರ್ಷದ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುವ ಕೆಲವು ಸರಳ ಉಪಾಯಗಳ ಬಗ್ಗೆ ತಿಳಿಯೋಣ. ಇವುಗಳನ್ನ ಕೇವಲ ಪೂಜೆ ಪುನಸ್ಕಾರ ಅನ್ಕೊಳ್ದೆ, ಇವು ಆತ್ಮವಿಶ್ವಾಸವನ್ನ ಹೆಚ್ಚಿಸುವ ಮಾರ್ಗಗಳು ಅಂತ ಭಾವಿಸಬೇಕು. ಈ ಪರಿಹಾರಗಳು ಬಹಳ ಸುಲಭ. ಶನಿ ಪೂಜೆ ಧೈರ್ಯ ತುಂಬಿದ್ರೆ, ಗುರು ಪ್ರೀತ್ಯಾರ್ಥ ಮಾಡುವ ದಾನವು ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಹನುಮಾನ್ ಚಾಲೀಸಾ ಸಂಕಷ್ಟಗಳನ್ನು ದೂರ ಮಾಡಿದ್ರೆ, ಲಕ್ಷ್ಮೀ ಆರಾಧನೆ ಆರ್ಥಿಕ ಸ್ಥಿರತೆಯನ್ನು ತರುತ್ತದೆ. ಒಟ್ಟಿನಲ್ಲಿ 2026 ತಾಳ್ಮೆ ಮತ್ತು ಶ್ರಮವನ್ನು ಪರೀಕ್ಷಿಸುವ ವರ್ಷ. ಯಾರು ಸಂಯಮದಿಂದ ಸಕಾರಾತ್ಮಕವಾಗಿ ಮುನ್ನಡಿತಾರೋ ಅವರಿಗೆ ಯಶಸ್ಸು ಖಚಿತ. ಅದರಲ್ಲೂ ವರ್ಷದ 2ನೇ ಭಾಗವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಇದೊಂದು ಮರೆಯಲಾಗದ ವರ್ಷವಾಗಲಿದೆ. ಗ್ರಹಗಳು ದಾರಿಯನ್ನು ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡೆಯಬೇಕಾದದ್ದು ನಾವೇ. ಹಾಗಾದ್ರೆ ಈ ಬದಲಾವಣೆಯ ವರ್ಷವನ್ನು ಒಂದು ಯಶಸ್ಸಿನ ಕಥೆಯನ್ನಾಗಿ ಮಾಡಲು ಸಿದ್ಧರಾಗಬೇಕಲ್ವಾ?